ಯುದ್ಧ ನಿಂತಿದೆ ಅಷ್ಟೇ, ಆದ್ರೆ ಆಪರೇಷನ್ ಸಿಂಧೂರ ನಿಂತಿಲ್ಲ. ಜಮ್ಮು ಕಾಶ್ಮೀರದಲ್ಲಿ ಭಾರತೀಯ ಉಗ್ರರ ಬೇಟೆಯಾಡುವಂತ ಶುರುವಾಗಿದೆ. ಭಯೋತ್ಪಾದಕರ ನೆಲೆಗಳಿಗೆ ನುಗ್ಗಿ ಹೊಡೆದು ಹಾಕ್ತಾ ಇದೆ. ಬೇಟೆ. ಭಾರತದಲ್ಲಿ ಅಡಗಿರೋ ಉಗ್ರರನ್ನ ನಮ್ಮ ಸೇನೆ ಹುಡುಕಿ ಬೇಟೆಯಾಡುತ್ತಿದೆ. ಜಮ್ಮು ಕಾಶ್ಮೀರದಲ್ಲಿ ಅವಿತಿರೋ ಭಯೋತ್ಪಾದಕರನ್ನ ಭಾರತೀಯ ಸೇನೆ ಮಟ್ಟ ಹಾಕ್ತಿದೆ. ನರರಕ್ಕಸರ ಜಾಗಕ್ಕೆ ನುಗ್ಗಿ ಹೊಡೆದಾಕ್ತಿದ್ದಾರೆ. ಕಾಶ್ಮೀರದಲ್ಲಿ ಭಾರತೀಯ ಸೇನೆ ಆಪರೇಷನ್. ಕಿಶ್ತ್ವಾರದಲ್ಲಿ ಭಯೋತ್ಪಾದಕರ ಮಹಾಬೇಟೆ. ಪಾಕಿಸ್ತಾನ ವಿರುದ್ಧದ ಯುದ್ಧಕ್ಕಷ್ಟೇ ಕದನ ವಿರಾಮ ಘೋಷಣೆಯಾಗಿದೆ. ಆದರೆ ಭಯೋತ್ಪಾದಕರ ವಿರುದ್ಧದ ಕಾರ್ಯಾಚರಣೆ ಮುಂದುವರೆದಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಗ್ರರನ್ನ ನಮ್ಮ ಸೈನಿಕರು ಬೇಟೆಯಾಡುತ್ತಿದ್ದಾರೆ. ಕಿಶ್ತ್ವಾರದಲ್ಲಿ ಅಡಗಿ ಕೂತಿದ್ದ ನರರಕ್ಕಸರನ್ನ ಹೊಡೆದು ಹಾಕುತ್ತಿದೆ. ಚತ್ರು ಭಾಗದ ಸಿಂಗ್ ಪೋರಾದಲ್ಲಿ ಜೈಷ್ ಗ್ರೂಪ್ನ 3-4 ಉಗ್ರರನ್ನ ಭದ್ರತಾ ಪಡೆ ಸುತ್ತುವರೆದಿದೆ. ಭಯೋತ್ಪಾದಕರು ಹಾಗೂ ಸೈನಿಕರ ನಡುವೆ ಭಾರೀ ಗುಂಡಿನ ಚಕಮಕಿ ನಡೆಯುತ್ತಿದೆ. ಪಾಕ್ ಪರ ಗೂಢಾಚಾರಿ ಮಾಡುತ್ತಿದ್ದವನು ಅರೆಸ್ಟ್. ಪಾಕ್ಗೆ ಮಾಹಿತಿ ನೀಡುತ್ತಿದ್ದ ತುಫೈಲ್ ಅಮ್ದರ್. ಭಾರತದಲ್ಲಿದ್ದುಕೊಂಡು ಭಾರತದ ಅನ್ನ ತಿಂದು ಪಾಕ್ಗೆ ನಮ್ಮ ದೇಶದ ಮಾಹಿತಿ ಕೊಡುತ್ತಿದ್ದ ದೇಶದ್ರೋಹಿಯನ್ನ ಉತ್ತರ ಪ್ರದೇಶದ ಆಂಟಿ ಟೆರರ್ ಸ್ಕ್ವಾಡ್ ಅರೆಸ್ಟ್ ಮಾಡಿದೆ. ವಾರಣಾಸಿಯ ಅದಂಪುರ್ನಲ್ಲಿ ದೇಶದ್ರೋಹಿ ಮೊಹಮ್ಮದ್ ತುಫೈಲ್ನ ಬಂಧಿಸಿದೆ. ಇವನು ಅದೆಂತ ನಮಕ್ ಹರಾಮಿ ಅಂತಾನೆ ತೋರಿಸ್ತೀವಿ ನೋಡಿ. ಪಾಕ್ ಸ್ಪೈ ಅಮ್ದರ್. ಈ ಮೊಹಮ್ಮದ್ ತುಫೈಲ್ 600ಕ್ಕೂ ಹೆಚ್ಚು ಪಾಕಿಗಳೊಂದಿಗೆ ಸಂಪರ್ಕ ಹೊಂದಿದ. ಪಾಕ್ ಸೈನಿಕನ ಪತ್ನಿ ಜೊತೆ ತುಫೈಲ್ಗೆ ಲಿಂಕ್ ಇತ್ತು. ಇವನು ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ತೆಹರಿಕ್ ಲಬ್ಬೈಕ್ ಉಗ್ರ ಸಂಘಟನೆಯ ನಾಯಕ ಮೌಲಾನಾ ಶಾದ್ ರಿಜ್ವಿ ವಿಡಿಯೋಗಳನ್ನು ಶೇರ್ ಮಾಡುತ್ತಿದ್ದ. ಬಾಬರಿ ಮಸೀದಿಗೆ ಸೇಡು ತೀರಿಸಿಕೊಳ್ಳುವ ಬಗ್ಗೆ ಸಂದೇಶಗಳನ್ನು ರವಾನಿಸುತ್ತಿದ್ದ. ಭಾರತದಲ್ಲಿ ಶರಿಯಾ ಕಾನೂನು ಜಾರಿ ಮಾಡುವ ಬಗ್ಗೆ ಸಂದೇಶ ಹಂಚಿಕೊಳ್ಳುತ್ತಿದ್ದ. ಪಾಕಿಸ್ತಾನದವರಿಗೆ ಭಾರತದ ಹಲವು ಸ್ಥಳಗಳ ಬಗ್ಗೆ ಮಾಹಿತಿಯನ್ನು ಶೇರ್ ಮಾಡಿದ್ದ. ಸದ್ಯ ಈ ನಮಕ್ ಹರಾಮಿ ಮೊಹಮ್ಮದ್ ತುಫೈಲ್ನ ಬಂಧನವಾಗಿದೆ. ಈತನ ತನಿಖೆಯಲ್ಲಿ ಇನ್ನೂ ಏನೆಲ್ಲ ಸತ್ಯ ಬಯಲಾಗುತ್ತೋ ಏನೋ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯುದ್ಧ ನಿಂತಿದೆ ಅಷ್ಟೇ, ಆದ್ರೆ ಆಪರೇಷನ್ ಸಿಂಧೂರ ನಿಂತಿಲ್ಲ. ಜಮ್ಮು ಕಾಶ್ಮೀರದಲ್ಲಿ ಭಾರತೀಯ ಉಗ್ರರ ಬೇಟೆಯಾಡುವಂತ ಶುರುವಾಗಿದೆ. ಭಯೋತ್ಪಾದಕರ ನೆಲೆಗಳಿಗೆ ನುಗ್ಗಿ ಹೊಡೆದು ಹಾಕ್ತಾ ಇದೆ. ಬೇಟೆ. ಭಾರತದಲ್ಲಿ ಅಡಗಿರೋ ಉಗ್ರರನ್ನ ನಮ್ಮ ಸೇನೆ ಹುಡುಕಿ ಬೇಟೆಯಾಡುತ್ತಿದೆ. ಜಮ್ಮು ಕಾಶ್ಮೀರದಲ್ಲಿ ಅವಿತಿರೋ ಭಯೋತ್ಪಾದಕರನ್ನ ಭಾರತೀಯ ಸೇನೆ ಮಟ್ಟ ಹಾಕ್ತಿದೆ. ನರರಕ್ಕಸರ ಜಾಗಕ್ಕೆ ನುಗ್ಗಿ ಹೊಡೆದಾಕ್ತಿದ್ದಾರೆ. ಕಾಶ್ಮೀರದಲ್ಲಿ ಭಾರತೀಯ ಸೇನೆ ಆಪರೇಷನ್. ಕಿಶ್ತ್ವಾರದಲ್ಲಿ ಭಯೋತ್ಪಾದಕರ ಮಹಾಬೇಟೆ. ಪಾಕಿಸ್ತಾನ ವಿರುದ್ಧದ ಯುದ್ಧಕ್ಕಷ್ಟೇ ಕದನ ವಿರಾಮ ಘೋಷಣೆಯಾಗಿದೆ. ಆದರೆ ಭಯೋತ್ಪಾದಕರ ವಿರುದ್ಧದ ಕಾರ್ಯಾಚರಣೆ ಮುಂದುವರೆದಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಗ್ರರನ್ನ ನಮ್ಮ ಸೈನಿಕರು ಬೇಟೆಯಾಡುತ್ತಿದ್ದಾರೆ. ಕಿಶ್ತ್ವಾರದಲ್ಲಿ ಅಡಗಿ ಕೂತಿದ್ದ ನರರಕ್ಕಸರನ್ನ ಹೊಡೆದು ಹಾಕುತ್ತಿದೆ. ಚತ್ರು ಭಾಗದ ಸಿಂಗ್ ಪೋರಾದಲ್ಲಿ ಜೈಷ್ ಗ್ರೂಪ್ನ 3-4 ಉಗ್ರರನ್ನ ಭದ್ರತಾ ಪಡೆ ಸುತ್ತುವರೆದಿದೆ. ಭಯೋತ್ಪಾದಕರು ಹಾಗೂ ಸೈನಿಕರ ನಡುವೆ ಭಾರೀ ಗುಂಡಿನ ಚಕಮಕಿ ನಡೆಯುತ್ತಿದೆ. ಪಾಕ್ ಪರ ಗೂಢಾಚಾರಿ ಮಾಡುತ್ತಿದ್ದವನು ಅರೆಸ್ಟ್. ಪಾಕ್ಗೆ ಮಾಹಿತಿ ನೀಡುತ್ತಿದ್ದ ತುಫೈಲ್ ಅಮ್ದರ್. ಭಾರತದಲ್ಲಿದ್ದುಕೊಂಡು ಭಾರತದ ಅನ್ನ ತಿಂದು ಪಾಕ್ಗೆ ನಮ್ಮ ದೇಶದ ಮಾಹಿತಿ ಕೊಡುತ್ತಿದ್ದ ದೇಶದ್ರೋಹಿಯನ್ನ ಉತ್ತರ ಪ್ರದೇಶದ ಆಂಟಿ ಟೆರರ್ ಸ್ಕ್ವಾಡ್ ಅರೆಸ್ಟ್ ಮಾಡಿದೆ. ವಾರಣಾಸಿಯ ಅದಂಪುರ್ನಲ್ಲಿ ದೇಶದ್ರೋಹಿ ಮೊಹಮ್ಮದ್ ತುಫೈಲ್ನ ಬಂಧಿಸಿದೆ. ಇವನು ಅದೆಂತ ನಮಕ್ ಹರಾಮಿ ಅಂತಾನೆ ತೋರಿಸ್ತೀವಿ ನೋಡಿ. ಪಾಕ್ ಸ್ಪೈ ಅಮ್ದರ್. ಈ ಮೊಹಮ್ಮದ್ ತುಫೈಲ್ 600ಕ್ಕೂ ಹೆಚ್ಚು ಪಾಕಿಗಳೊಂದಿಗೆ ಸಂಪರ್ಕ ಹೊಂದಿದ. ಪಾಕ್ ಸೈನಿಕನ ಪತ್ನಿ ಜೊತೆ ತುಫೈಲ್ಗೆ ಲಿಂಕ್ ಇತ್ತು. ಇವನು ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ತೆಹರಿಕ್ ಲಬ್ಬೈಕ್ ಉಗ್ರ ಸಂಘಟನೆಯ ನಾಯಕ ಮೌಲಾನಾ ಶಾದ್ ರಿಜ್ವಿ ವಿಡಿಯೋಗಳನ್ನು ಶೇರ್ ಮಾಡುತ್ತಿದ್ದ. ಬಾಬರಿ ಮಸೀದಿಗೆ ಸೇಡು ತೀರಿಸಿಕೊಳ್ಳುವ ಬಗ್ಗೆ ಸಂದೇಶಗಳನ್ನು ರವಾನಿಸುತ್ತಿದ್ದ. ಭಾರತದಲ್ಲಿ ಶರಿಯಾ ಕಾನೂನು ಜಾರಿ ಮಾಡುವ ಬಗ್ಗೆ ಸಂದೇಶ ಹಂಚಿಕೊಳ್ಳುತ್ತಿದ್ದ. ಪಾಕಿಸ್ತಾನದವರಿಗೆ ಭಾರತದ ಹಲವು ಸ್ಥಳಗಳ ಬಗ್ಗೆ ಮಾಹಿತಿಯನ್ನು ಶೇರ್ ಮಾಡಿದ್ದ. ಸದ್ಯ ಈ ನಮಕ್ ಹರಾಮಿ ಮೊಹಮ್ಮದ್ ತುಫೈಲ್ನ ಬಂಧನವಾಗಿದೆ. ಈತನ ತನಿಖೆಯಲ್ಲಿ ಇನ್ನೂ ಏನೆಲ್ಲ ಸತ್ಯ ಬಯಲಾಗುತ್ತೋ ಏನೋ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಯುದ್ಧ ನಿಂತಿದೆ ಅಷ್ಟೇ, ಆದ್ರೆ ಆಪರೇಷನ್ ಸಿಂಧೂರ ನಿಂತಿಲ್ಲ. ಜಮ್ಮು ಕಾಶ್ಮೀರದಲ್ಲಿ ಭಾರತೀಯ ಉಗ್ರರ ಬೇಟೆಯಾಡುವಂತ ಶುರುವಾಗಿದೆ. ಭಯೋತ್ಪಾದಕರ ನೆಲೆಗಳಿಗೆ ನುಗ್ಗಿ ಹೊಡೆದು ಹಾಕ್ತಾ ಇದೆ. ಬೇಟೆ. ಭಾರತದಲ್ಲಿ ಅಡಗಿರೋ ಉಗ್ರರನ್ನ ನಮ್ಮ ಸೇನೆ ಹುಡುಕಿ ಬೇಟೆಯಾಡುತ್ತಿದೆ. ಜಮ್ಮು ಕಾಶ್ಮೀರದಲ್ಲಿ ಅವಿತಿರೋ ಭಯೋತ್ಪಾದಕರನ್ನ ಭಾರತೀಯ ಸೇನೆ ಮಟ್ಟ ಹಾಕ್ತಿದೆ. ನರರಕ್ಕಸರ ಜಾಗಕ್ಕೆ ನುಗ್ಗಿ ಹೊಡೆದಾಕ್ತಿದ್ದಾರೆ. ಕಾಶ್ಮೀರದಲ್ಲಿ ಭಾರತೀಯ ಸೇನೆ ಆಪರೇಷನ್. ಕಿಶ್ತ್ವಾರದಲ್ಲಿ ಭಯೋತ್ಪಾದಕರ ಮಹಾಬೇಟೆ. ಪಾಕಿಸ್ತಾನ ವಿರುದ್ಧದ ಯುದ್ಧಕ್ಕಷ್ಟೇ ಕದನ ವಿರಾಮ ಘೋಷಣೆಯಾಗಿದೆ. ಆದರೆ ಭಯೋತ್ಪಾದಕರ ವಿರುದ್ಧದ ಕಾರ್ಯಾಚರಣೆ ಮುಂದುವರೆದಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಗ್ರರನ್ನ ನಮ್ಮ ಸೈನಿಕರು ಬೇಟೆಯಾಡುತ್ತಿದ್ದಾರೆ. ಕಿಶ್ತ್ವಾರದಲ್ಲಿ ಅಡಗಿ ಕೂತಿದ್ದ ನರರಕ್ಕಸರನ್ನ ಹೊಡೆದು ಹಾಕುತ್ತಿದೆ. ಚತ್ರುಭಾಗದ ಸಿಂಗ್ ಪೋರಾದಲ್ಲಿ ಜೈಷ್ ಗ್ರೂಪ್ನ 3-4 ಉಗ್ರರನ್ನ ಭದ್ರತಾ ಪಡೆ ಸುತ್ತುವರೆದಿದೆ. ಭಯೋತ್ಪಾದಕರು ಹಾಗೂ ಸೈನಿಕರ ನಡುವೆ ಭಾರೀ ಗುಂಡಿನ ಚಕಮಕಿ ನಡೆಯುತ್ತಿದೆ. ಪಾಕ್ ಪರ ಗೂಢಾಚಾರಿ ಮಾಡುತ್ತಿದ್ದವನು ಅರೆಸ್ಟ್. ಪಾಕ್ಗೆ ಮಾಹಿತಿ ನೀಡುತ್ತಿದ್ದ ತುಫೈಲ್ ಅಮ್ದರ್. ಭಾರತದಲ್ಲಿದ್ದುಕೊಂಡು ಭಾರತದ ಅನ್ನ ತಿಂದು ಪಾಕ್ಗೆ ನಮ್ಮ ದೇಶದ ಮಾಹಿತಿ ಕೊಡುತ್ತಿದ್ದ ದೇಶದ್ರೋಹಿಯನ್ನ ಉತ್ತರ ಪ್ರದೇಶದ ಆಂಟಿ ಟೆರರ್ ಸ್ಕ್ವಾಡ್ ಅರೆಸ್ಟ್ ಮಾಡಿದೆ. ವಾರಣಾಸಿಯ ಅದಂಪುರ್ನಲ್ಲಿ ದೇಶದ್ರೋಹಿ ಮೊಹಮ್ಮದ್ ತುಫೈಲ್ನ ಬಂಧಿಸಿದೆ. ಇವನು ಅದೆಂತ ನಮಕ್ ಹರಾಮಿ ಅಂತಾನೆ ತೋರಿಸ್ತೀವಿ ನೋಡಿ. ಪಾಕ್ ಸ್ಪೈ ಅಮ್ದರ್. ಈ ಮೊಹಮ್ಮದ್ ತುಫೈಲ್ 600ಕ್ಕೂ ಹೆಚ್ಚು ಪಾಕಿಗಳೊಂದಿಗೆ ಸಂಪರ್ಕ ಹೊಂದಿದ್ದ. ಪಾಕ್ ಸೈನಿಕನ ಪತ್ನಿ ಜೊತೆ ತುಫೈಲ್ಗೆ ಲಿಂಕ್ ಇತ್ತು. ಇವನು ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ತೆಹರಿಕೆ ಲಬ್ಬೈಕ್ ಉಗ್ರ ಸಂಘಟನೆಯ ನಾಯಕ ಮೌಲಾನಾ ಶಾದ್ ರಿಜ್ವಿ ವಿಡಿಯೋಗಳನ್ನು ಶೇರ್ ಮಾಡುತ್ತಿದ್ದ. ಬಾಬರಿ ಮಸೀದಿಗೆ ಸೇಡು ತೀರಿಸಿಕೊಳ್ಳುವ ಬಗ್ಗೆ ಸಂದೇಶಗಳನ್ನು ರವಾನಿಸುತ್ತಿದ್ದ. ಭಾರತದಲ್ಲಿ ಶರಿಯಾ ಕಾನೂನು ಜಾರಿ ಮಾಡುವ ಬಗ್ಗೆ ಸಂದೇಶ ಹಂಚಿಕೊಳ್ಳುತ್ತಿದ್ದ. ಪಾಕಿಸ್ತಾನದವರಿಗೆ ಭಾರತದ ಹಲವು ಸ್ಥಳಗಳ ಬಗ್ಗೆ ಮಾಹಿತಿಯನ್ನು ಶೇರ್ ಮಾಡಿದ್ದ. ಸದ್ಯ ಈ ನಮಕ್ ಹರಾಮಿ ಮೊಹಮ್ಮದ್ ತುಫೈಲ್ನ ಬಂಧನವಾಗಿದೆ. ಈತನ ತನಿಖೆಯಲ್ಲಿ ಇನ್ನೂ ಏನೆಲ್ಲ ಸತ್ಯ ಬಯಲಾಗುತ್ತೋ ಏನೋ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯುದ್ಧ ನಿಂತಿದೆ ಅಷ್ಟೇ, ಆದ್ರೆ ಆಪರೇಷನ್ ಸಿಂಧೂರ ನಿಂತಿಲ್ಲ. ಜಮ್ಮು ಕಾಶ್ಮೀರದಲ್ಲಿ ಭಾರತೀಯ ಉಗ್ರರ ಬೇಟೆಯಾಡುವಂತ ಶುರುವಾಗಿದೆ. ಭಯೋತ್ಪಾದಕರ ನೆಲೆಗಳಿಗೆ ನುಗ್ಗಿ ಹೊಡೆದು ಹಾಕ್ತಾ ಇದೆ. ಬೇಟೆ. ಭಾರತದಲ್ಲಿ ಅಡಗಿರೋ ಉಗ್ರರನ್ನ ನಮ್ಮ ಸೇನೆ ಹುಡುಕಿ ಬೇಟೆಯಾಡುತ್ತಿದೆ. ಜಮ್ಮು ಕಾಶ್ಮೀರದಲ್ಲಿ ಅವಿತಿರೋ ಭಯೋತ್ಪಾದಕರನ್ನ ಭಾರತೀಯ ಸೇನೆ ಮಟ್ಟ ಹಾಕ್ತಿದೆ. ನರರಕ್ಕಸರ ಜಾಗಕ್ಕೆ ನುಗ್ಗಿ ಹೊಡೆದಾಕ್ತಿದ್ದಾರೆ. ಕಾಶ್ಮೀರದಲ್ಲಿ ಭಾರತೀಯ ಸೇನೆ ಆಪರೇಷನ್. ಕಿಶ್ತ್ವಾರದಲ್ಲಿ ಭಯೋತ್ಪಾದಕರ ಮಹಾಬೇಟೆ. ಪಾಕಿಸ್ತಾನ ವಿರುದ್ಧದ ಯುದ್ಧಕ್ಕಷ್ಟೇ ಕದನ ವಿರಾಮ ಘೋಷಣೆಯಾಗಿದೆ. ಆದರೆ ಭಯೋತ್ಪಾದಕರ ವಿರುದ್ಧದ ಕಾರ್ಯಾಚರಣೆ ಮುಂದುವರೆದಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಗ್ರರನ್ನ ನಮ್ಮ ಸೈನಿಕರು ಬೇಟೆಯಾಡುತ್ತಿದ್ದಾರೆ. ಕಿಶ್ತ್ವಾರದಲ್ಲಿ ಅಡಗಿ ಕೂತಿದ್ದ ನರರಕ್ಕಸರನ್ನ ಹೊಡೆದು ಹಾಕುತ್ತಿದೆ. ಚತ್ರುಭಾಗದ ಸಿಂಗ್ ಪೋರಾದಲ್ಲಿ ಜೈಷ್ ಗ್ರೂಪ್ನ 3-4 ಉಗ್ರರನ್ನ ಭದ್ರತಾ ಪಡೆ ಸುತ್ತುವರೆದಿದೆ. ಭಯೋತ್ಪಾದಕರು ಹಾಗೂ ಸೈನಿಕರ ನಡುವೆ ಭಾರೀ ಗುಂಡಿನ ಚಕಮಕಿ ನಡೆಯುತ್ತಿದೆ. ಪಾಕ್ ಪರ ಗೂಢಾಚಾರಿ ಮಾಡುತ್ತಿದ್ದವನು ಅರೆಸ್ಟ್. ಪಾಕ್ಗೆ ಮಾಹಿತಿ ನೀಡುತ್ತಿದ್ದ ತುಫೈಲ್ ಅಮ್ದರ್. ಭಾರತದಲ್ಲಿದ್ದುಕೊಂಡು ಭಾರತದ ಅನ್ನ ತಿಂದು ಪಾಕ್ಗೆ ನಮ್ಮ ದೇಶದ ಮಾಹಿತಿ ಕೊಡುತ್ತಿದ್ದ ದೇಶದ್ರೋಹಿಯನ್ನ